ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಸಿಡೇನೂರಿಂದ ಬಂದೇವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ನಮ್ಗೆ ಇಲ್ಲಿಂದ 40 ಕಿಲೋಮೀಟರ್ ಆಕತಿ. ಈಗ ಇದನ್ನ ನೀವು ತಗೊಂಡ್ ಹೊರಟಿದ್ರಲ್ಲ, ನಿಮ್ಗೆ ಏನಾರ ಮೊದಲು ಇದ್ರ ಬಗ್ಗೆ ಮಾಹಿತಿ ನಮ್ಗಿದ್ದಿಲ್ಲ. ಯೂಟ್ಯೂಬ್ ನೋಡಿ ನಾವು ತಿಳ್ಕೊಂಡ್ವಿ. ನಮಗೆ ಬೇಕಾದ್ರೆ ಹಿರೇಕೆರೆ ತಾಲೂಕು ಸಿರಿಗಂಬೆಗೆ ಒಬ್ರು ಮಾಡ್ಯಾರ ನಮ್ಮ ರಿಲೇಷನ್ ಹಚ್ಚಾರ ಆಲ್ರೆಡಿ. ಅವರೆಲ್ಲ 2 ವರ್ಷ ಹಚ್ಚಿ ಅವ್ರು ಯಾವ ಕಡೆ ತಂದ್ರ ಗೊತ್ತಿಲ್ಲ, ಚಲೋ ಬಿಡತ್ತಿಲ್ಲ ಅಕ್ಕಿ. ನಾವು ಒಂದ್ 5 ಎಕರೆ ಅಡಿಕೆ ತೋಟ ಐತಿ. ಆಮೇಲೆ ಅದ 1 ಎಕರೆ ಮಾಡೋಣ ಅಂದ್ ಸಸಿ ತಗೊಂಡ್ ಹಚ್ಚಾಕ್ ಹೊಂಟ. ಆಗ್ಲಿ ಅಣ್ಣ, ಮಾಡ್ರಿ, ಒಳ್ಳೇದಾಗ್ಲಿ. ಈಗ ನೀವು ಇಲ್ಲಿ ನಮ್ಮ ತೋಟಕ್ಕೆ ಬಂದ್ರಿ, ಈಗ ನೀವೇನೋ ಅನುಕೂಲವಸ್ತ್ರ ನೀವು ತಗೊಂಡ್ ಹೊರಟ್ರಿ ಮಾಡಿದ್ರಿ. ಈ ಬೆಳೆನ ಎಲ್ರು ಬೆಳಿಬಹುದಾ? ಹೇಗೆ? 1-2 ಕಿವಿ ಮಾತ್ರ ರೈತರಿಗೆ ಹೇಳೋದ ಸರ. ನಾವೇನು ಬೆಳೆಯೋದ ಅಂತಂದ್ರ ನಮ್ದು ಸ್ವಲ್ಪ ಬಯಲುಸೀಮೆ ಸರ್. ಹಿರೇಕೆರೆ ಹಾಸ್ಮೆ ತಡೋದು ಅಂದ್ರೆ ನಮ್ ಸ್ವಲ್ಪ ಬಯಲುಸೀಮೆ. ಈ ಕಡೆ ಮಲ್ನಾಡ ಒಂದು ಅರೆ ಮಲ್ನಾಡ ಆಗತಿ. ಅದಕ್ಕಾದ್ರೆ ನಾವು 5 ವರ್ಷ ಅಡಿಕೆ ತೋಟ ಪ್ರಯತ್ನ ಮಾಡಿ ಬೆಳೆಯೋಣ ಅಂತ ತಗೊಂಡ್ ಹೊಂಟೆ. ಆದ್ರೆ ನಿಮ್ಮ 5 ವರ್ಷದ ಅಡಿಕೆ ತೋಟ ಫಸಲಿಗೆ ಮಾಡತ್ತಲ್ಲ? ಫಸಲಿ ಬಂದಿದೆ ಒಂದೇ ಲೆವೆಲ್ ಇದೆ, ಅಲ್ಲದಲ್ಲೇ ಫಸಲು ಬಂದಿದೆ ಎಲ್ಲ. ಇದು ಮಾಡ್ಬಿಟ್ಟು ನಾವು. ಅಲ್ಲ, ನಾನು ಏನ್ ಕೇಳಿದೆ ಅಂದ್ರೆ, ಈ ತರ ಬೆಳೆನ ಈಗ ನೀವು ಬೆಳಿತೀರಿ ಬಿಡ್ರಿ, ಅದು ಸರಿಯಾಗಿ ಹೊಸದಾಗಿ ಬೆಳೆಯೋ ರೈತರು ಇದನ್ನ ಮಾಡ್ಬೋದಾ? ಹೇಗೆ? ಅಲ್ಲೇ ನಮ್ಮನ್ನ ನೋಡ್ಕೊಂಡು ಅವ್ರು ಮಾಡ್ಲಿ. ಎಲ್ಲರೂ ರೈತರು ಎಲ್ಲರೂ 1 ಎಕರೆ ಮಾಡ್ಲಿ. ಬೇರೆ ರಾಜ್ಯದೊಳಗೆ ಬೆಳೆದ ಇದು ಕೇರಳದೊಳಗೆ ಫೇಮಸ್, ಕರ್ನಾಟಕದೊಳಗೆ ಫೇಮಸ್. ಅಲ್ಲಿ ಎಲ್ಲಾ ಸಣ್ಣ ರೈತ ಸುತ್ತಿಗೆನ ಒಂದೇ ಎಕರೆ ಅಡಿಕೆ ತೋಟದ್ರೆ ಅರ್ಧ ಎಕರೆ ಮಾಡಿ ಅವನು ಒಂದು ಸ್ಥಾನಕ್ಕೆ ಬರಲಿ. ಇಡುಕ್ಕಿ ಜಿಲ್ಲೆಯಿಂದ ನಾವ್ ಇಲ್ಲಿಗೆ ತಗೊಂಡ್ ಬಂದ್ವಿ. ಹೌದ್ರಾ? ಸರ್. ಈಗ ಇಲ್ಲಿ ನಾವು ಬೆಳೆದಿದ್ದೇವೆ, ಬೆಳೆದು ಸಕ್ಸಸ್ ಆಗಿದೆ, ಇದು ಫಲಾನು ಬರ್ತಾ ಇದೆ, ಪರವಾಗಿಲ್ಲ, ನಮ್ಗೆ ಖುಷಿ ಅನಿಸ್ತದೆ. ಈಗ ನೀವು ತಗೊಂಡ್ ಹೊರಟಿರಲ್ಲ, ನೀವು ಇದನ್ನ ಬೆಳೆದ್ ಸಕ್ಸಸ್ ಆಗಕ್ ನೀವು ಎಲ್ಲ ಸರಿಯಾಗಿ ನೋಡಿದ್ರಿ ಅಂತ ನೋಡಿ ಸರ್. ಆಯ್ತಾ? ಈಗ ನಮ್ಮ ಈ ತೋಟ ನೋಡಿ ನಿಮ್ಗೆ ಏನ್ ಅನ್ಸ್ತದೆ? ಒಳ್ಳೆ ಖುಷಿ ಆಯ್ತು. ಆಲ್ರೆಡಿ ಫಸ್ಟ್ ಬಂದ್ ನೀವು ಹೇಳಿದ್ರಿ ಸಸಿ ತಗೋನಕ ಫಸ್ಟ್ ಬರ್ಬಾಡ್ರಿ, ಬಂದ್ ನಮ್ ತೋಟ ಎಲ್ಲ ಅಡ್ಡಾಡ್ರಿ, ನೀವು ಮುಂಚೆ ಸಸಿ ನೋಡ್ರಿ, ಬೆಳವಣಿಗೆ ನೋಡ್ರಿ, ನಾವು ಹೇಗೆ ಬೆಳೆಸಿವಿ ಅದನ್ನ ನೋಡ್ರಿ, ಆಮ್ಯಾಲ ಸೆಕೆಂಡ್ ಬಂದು ನೀವು ಸಸಿ ಒಯ್ರಿ ಅಂತ ಹೇಳಿದ್ರಿ. ಆ ಪ್ರಕಾರ ಮೊನ್ನೆ ನಾವು ಬಂದು ಎಲ್ಲ ನಿಮ್ ತೋಟ ಅಡ್ಡಾಡಿದ್ವಿ, ವಿಸಿಟ್ ಕೊಟ್ವಿ, ಆ ರೇಟ್ ನೋಡ್ಕೊಂಡಿ ನಮ್ಗೆ ಹಿಡಿಸ್ತು. ಸಸಿನೂ ಸೋಲೋ ಬೆಳೆಸಿರಿ. ಅದಕ್ಕೆ 500 ಸಸಿ. ನಾವು ಯಾಕೆ ಹಾಗೆ ಹೇಳ್ತೇವೆ ಅಂದ್ರೆ, ಕೆಲವರು ಮಂಡ್ ಜನ ಇರ್ತಾರೆ, ಅವ್ರಿಗೆ ಏನ್ ಹೇಳಿದ್ರು ಅರ್ಥ ಆಗೋದಿಲ್ಲ. ಇದೊಂದ್ ಸ್ವಲ್ಪ ಸೂಕ್ಷ್ಮ ಬೆಳೆ. ಒಂದ್ ಏನಾಗ್ಲಿ ಎಲ್ಲದೂ ಹೇಗೆ ನಾವು ಒಂದು ರೊಟ್ಟಿ ಸುಡುವಾಗ ಏನೇ ಅನುಭವಿಸ ಏನೇನ್ ಬೇಕು ಮೆಟೀರಿಯಲ್ಸ್, ಹಾಗೆ ಇದಕ್ಕೊಂದು ಇರ್ತದೆ. ಈಗ ನೀವು ಹೋದ ತಕ್ಷಣ ಅದಕ್ಕೊಂದು ಬೋರಾನು, ಜಿಂಕ್, ಜಿಪ್ಸಮ್ ಅಂತ ಒಂದು ಹಾಕೊಳ್ಳಿ. ಪೂರ್ವ ಸಿದ್ಧತೆ ಏನೇನ್ ಮಾಡ್ಕೊಳ್ತೀರಿ ನೀವು ಇದನ್ನ ಹಾಕಿ? ಪೂರ್ವ ಸಿದ್ಧತೆ ಸರ್, ನಾವು ಆಲ್ರೆಡಿ ಬಾಯ್ಗುಲ್ಲಿ ತಗೊಂಡು ಸುತ್ತಲಿಗೆ 1.5 ಅಡಿ ಆಗಲ್ಲ, 1 ಅಡಿ ಒಳಗೆ ಮಾಡಿ ಮಣ್ಣು ಹಗರ್ ಮಾಡಿ ಅದನ್ನ ಅಡಿಗೆ ಒಂದು ಬುಟ್ಟಿ ಕುರಿ ಗೊಬ್ಬರ ಹಾಕಿವಿ. ಅದನ್ನ ಮಿಕ್ಸ್ ಮಾಡಿ ರೌಂಡ್ ಮಾಡಿ ಇದು ಗುಡ್ಡಿ ಟೈಪ್ ಮಾಡಿಟ್ಟವೆ. ಒಂದ್ ಸ್ವಲ್ಪ ಭೂಮಿಗಿಂತ ಹೈಟ್ ಮಾಡಿ ಒಟ್ಟು ಎಷ್ಟೇ ಮಳೆ ನೀರು ಬಂದ್ರೆ ಅದ್ರ ಬೈ ಟಚ್ ಇರಬಾರ್ದು, ನೀರು ನಿಲ್ಬಾರ್ದು, ಮುಂದಕ್ಕೆ ಹೋಗ್ಬೇಕು. ಆ ಟೈಪ್ ಮಾಡ್ಕೊಂಡ್ವಿ. ಅದಕ್ಕೆ ಆಲ್ರೆಡಿ ಗೂಟನ ಹೋಗದೇವೆ. ಆಲ್ರೆಡಿ ಗೂಟನ ಇಟ್ಟವಿ ನೋಡಿ, ಬೀಳಬಾರ್ದು ಅಂತ. ಈಗ ನರ್ಸರಿಯಲ್ಲಿ ತಗೊಂಡು ಹೋಗಿ ಸಸಿ ಮಾಡೋದಕ್ಕೆ ಹಚ್ಚೋದಕ್ಕೆ ರೈತರು ಒಂದು ಬೆಳೆ ಬೆಳೆಯೋದಕ್ಕೆ, ಈಗ ನಾನ್ ನನ್ನ ತೋಟದಲ್ಲಿ ಅನುಭವಿಸಿ ಬೆಳೆದು ನಿಮಗೆ ಮಾಹಿತಿ ಹೇಳ್ಕೊಡೋದಕ್ಕೆ ವ್ಯತ್ಯಾಸ ಇರ್ತದೆ. ಈಗ ಯಾರು ಬರ್ತಾರ ಗೊತ್ತಿಲ್ಲ. ಈಗ ನರ್ಸರಿಯಲ್ಲಿ ನೀವು ಹಣ ಕೊಟ್ಟು ತಗೊಂಡು ಹೋಗೋದಕ್ಕೂ ಈ ರೈತರು ಬೆಳೆದಿರಲ್ಲಿ ನೀವು ಸಸಿ ತಗೊಂಡು ಹೋಗಿರೋದಕ್ಕೂ ವ್ಯತ್ಯಾಸ ಏನಿರುತ್ತೆ ಅಂತ ಹೇಳಿ ನಿಮ್ಗೆ ಈಗ ಇಲ್ಲೇ ಗೊತ್ತಾಗ್ತದೆ. ಈಗ ಇದನ್ನ 200 ಲೀಟರ್ ಬ್ಯಾರಲಲ್ಲಿ 100 ಲೀಟರ್ ನೀರೊಳಗೆ ಬ್ಲೀಟೆಕ್ಸ್ ಅಂತ ಸಿಗುತ್ತೆ, ಇಲ್ಲ ರೆಡ್ ML ಗೋಲ್ಡ್ ಅಂತ ಸಿಗುತ್ತೆ. ಆ ಸಿಲಿಂಡರ್ ನಾಶಕನ ನೀರೊಳಗೆ ಫಸ್ಟ್ ಇದನ್ನ ತೊಳ್ಕೊಂಡು ಆನಂತರ ಇನ್ನೊಂದು ಬ್ಯಾರ್ಲಿಗೆ ಹಾಕಿ ಅದರಲ್ಲಿ ಅರ್ಧ kg ಪೌಡರ್ನ ಹಾಕಿ ಈ ಬುಡನ ಒಂದು 5 ನಿಮಿಷನೋ 10 ನಿಮಿಷನೋ ಬ್ಲೀಟೆಕ್ಸ್ ಇಲ್ಲ ರೆಡ್ ML ಗೋಲ್ಡ್ ನೆನೆಸಿ ಆನಂತರ ನೀವು ನಾಟಿ ಮಾಡ್ಲಿಕ್ಕೆ ತಗೊಂಡು ಹೋಗ್ಬೇಕು. ನಾಟಿ ಮಾಡಿ ತಗೊಂಡು ಹೋದ್ಮೇಲೆ ಇದನ್ನ ನಾಟಿ ಮಾಡೋದು ಹೇಗಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಈಗ ಹೇಗೋ ನೀವು ಅಲ್ಲಿ ನಮ್ಮ ಹೊಲದಿಂದ ಬಂದಿದ್ದೀರಿ, ಹೌದ್ರಾ? ನೋಡಿ, ಈ ಸೊಸಿನ ನಾಟಿ ಮಾಡೋದಾದ್ರೆ ಇಷ್ಟು, ಇದನ್ನ ಈಗ ಇಷ್ಟೇ ಕೆಲಸ ನೋಡಿ. ಬೇರೆ ಇಲ್ಲಿ ಬೇರೆ ಇದ್ದಕ್ಕೆ ಏನಾದ್ರೂ ನೀವು ಈ ತರ ಮಣ್ಣು ಹಾಕೊಂಡ್ರೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಇಷ್ಟೆಲ್ಲ ಮಾಡಾದ್ಮೇಲೆ ಒಂದ್ಸರಿ ಹಿಂಗ್ ಸರಿಯಾಗಿ ತುಳಿಯಂಗಿಲ್ಲ, ತುಳಿಬಾರ್ದು ಅದನ್ನ. ಒಂದ್ ಈ 2 ಅಡಿ ಆಗ್ಲದ್ ಏನೈತಲ್ಲ ಈ ಸೆಕ್ಷನ್ ಅನ್ನು ಯಾವತ್ತೂ ತುಳಿಬಾರ್ದು. ಇಲ್ಲಿ ಒಂದ್ ದಾರ ಕಟ್ಟಿದ್ರೆ ಆಯ್ತು. ಇದು ಅದಕ್ಕೆ ಒಂದ್ ಮೆಚ್ಚಗೆ ಅಂತ ಹೇಳಿ ಹುಲ್ಲು ಅಥವಾ ಏನೋ ಹಾಕೊಳ್ಬೇಕು. ಅದು ಹಾಕಿದ್ಮೇಲೆ ಒಂದ್ 2 ತಿಂಗಳು ನಿಮ್ಗೆ ಕೆಲಸ ಇರೋದು. ಕೆಲಸ ಹೇಗಿರಲ್ಲ ಅಂದ್ರೆ ಅಲ್ಲೊಂದ್ ಚೂರು ತೋರ್ಸಪ್ಪ ಅದನ್ನ ಆ ತರ ಆಗಿರ್ತದೆ ಹಚ್ಚಿದ. ಆಮೇಲೆ ಇದನ್ನ ನಾನೀಗ ಎಷ್ಟು ಆಳಕ್ಕೆ ಹಚ್ಚಿದ್ದೇನೆ ಅಂತೇಳಿ ಒಂದ್ ಸರಿ ತೋರಿಸ್ತೇನೆ ನಿಮ್ಗೆ. ನೋಡ್ರಿ, ನೀವು ಸರಿಯಾಗಿ ನೋಡ್ಕೊಳ್ರಿ. ನೋಡ್ರಿ, ಹಾಗಿದ್ರೆ ಕಿತ್ತಿದ ಕೈಲಿ ಬರ್ಬೇಕು.
ಈಗ ಇಷ್ಟು ಆಳದ ಮೇಲೆ ಇಲ್ಲ ಇದು. ಅಷ್ಟೇ ಈ ಬೇರು ಮುಟ್ಟೋ ಲೆಕ್ಕ ನೀವೇನಾರ ತಗೊಂಡೋಗಿ ಇಲ್ಲಿಗೆ ಹಚ್ಚಿದ್ರೆ ಹಣ ಇದು ಸತ್ತೋದು. ಗಣಿ ಹಚ್ಚಂಗಿಲ್ಲ. ಇದು ಒಂದು ನೀವು ಜಾಗೃತಿ ಮಾಡ್ಕೊಂಡ್ರೆ ಆಮೇಲೆ 2 ತಿಂಗಳು ಮೊದಲಿಗೆ ಅಲ್ಲಿ ಬೇರ್ ಬರ್ತದೆ ಫಸ್ಟ್, ಆನಂತರ ಸಸಿ ಬರ್ತದೆ. ಸ್ವಲ್ಪ ಹಣ್ಣೆಲೆ ಆಗ್ತದೆ. ಏನಪ್ಪ ಇದು ಸತ್ತೋಯ್ತಾ ಅಂತ ತಿಳ್ಕೊಬೇಡ, ಇದೇ ಇದ್ರ ಜೀವ. ಇದನ್ನಲ್ಲೇ ನಾವು ನಿಮ್ಗೆ ಸಸಿ ಕೊಡ್ತಾ ಇರೋದು, ನೀವು ತಗೊಂಡು ಹೋಗೋದು ಹಾಗೆ. ಹಣ ನೀವು ದುಡ್ಡು ಕೊಡ್ತೀರಿ, ನಾವು ಪಾಪ ನಿಮ್ಮಲ್ಲಿ ಬಂದು ಬೆಳೆಸ್ಕೊಡಕ್ಕಾಗಲ್ಲ. ಮಾಡ್ರಿ, ನಾವು ರೈತರೇ, ನೀವು ರೈತರೇ, ಬೆಳೀರಿ. ಎಲ್ಲರೂ ಇಲ್ಲೊಂದು ಎಂತಾದ್ರು ಯಾಲಕ್ಕಿದೆ ಒಂದು ಹೊಸನಾಗಿ ಸೃಷ್ಟಿ ಮಾಡೋದು.